ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದರವರ ಅನುಪಸ್ಥಿತಿಯಲ್ಲಿ ಅವರ ಆದೇಶದಂತೆ ಶಿವಮೊಗ್ಗ ಜಿಲ್ಲಾ ಘಟಕದ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಧರ್ಮನಾಯಕ್ ಜಿ ರವರನ್ನ ಮತ್ತು ಶಿವಮೊಗ್ಗ ಚಿತ್ರದುರ್ಗ ಉಸ್ತುವಾರಿ ಎಚ್ಎನ್ ಪ್ರಭುರವರನ್ನ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಅವರನ್ನ ಆಯ್ಕೆ ಮಾಡಿ ಜಿಲ್ಲೆಯಾದ್ಯಂತ ಸಂಚರಿಸಿ ತಾಲೂಕು ಸಮಿತಿಯನ್ನ ರಚನೆ ಮಾಡಲು ತಿಳಿಸಲಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಅನೇಕ ಜನಪರ ಹೋರಾಟಗಳನ್ನ ಹಾಗೂ ಭ್ರಷ್ಟಾಧಿಕಾರಿಗಳ ವಿರುದ್ಧ ಮತ್ತು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಬಂಧಿಸಿದಂತೆ ಅನೇಕ ಹೋರಾಟಗಳನ್ನ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಟಿಎಚ್ಎಂ ರಾಜಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಎಂ, ರಾಜ್ಯ ಕಾರ್ಯದರ್ಶಿ ಮನೋಜ್ ಕುಮಾರ್, ರಾಜ್ಯ ಸಂಚಾಲಕರಾದ ಮೀನಾ ಮುತ್ತು, ರಾಘವೇಂದ್ರ ಹಾಗೂ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಿಮಗೆಲ್ಲ ಎದುರಿಸಿರ್ತಾರೆ. ನೀವು ಒಂದು 20 ಜನ ನೀವು ಒಂದು ಸಂಘಟನೆ ಸೇರಿ ನೀವು ಧೈರ್ಯವಾಗಿ ನಿಂತ್ಕೊಂಡ್ರೆ ಅವನೇನು ಮಾಡ್ತಾನೆ ಇಲ್ಲಿ ನೋಡುತ್ತಾರೆ. ಹೀಗಾಗಿ ನೀವು ಇದನ್ನು ಕರೆಕ್ಟಾಗಿ ಹೊರಗುತ್ತಿಗೆ ಅವರು ನಮ್ಮ ದುರ್ಗ ಸೇರ್ಕೊಂಡ್ರೆ ನಿಮ್ಗೆ ಏನು ಬೇಕಾದ್ರೆ ನಾವು ಸಪೋರ್ಟ್ ಮಾಡೋಕೆ ಹೇಳಿದ್ವಿ. ಅವ್ರಿಗೆ ತಿಳುವಳಿಕೆ ಹೇಳ್ರಿ, ಇದನ್ನು ಅವ್ರಿಗೆ ತಿಳಿಸ್ರಿ. ಇವ್ರು 5 ಜನ ಮತ್ತು ಅವ್ರೊಂದು 5 ಜನ ನಮ್ಮ ಸಂಘಟನೆ ಬಂದಿಲ್ಲ. ಇವ್ರು ಬಂದಿಲ್ಲ. ಅವರು ಅಲ್ಲಿ ದಾವಣಗೆರೆ ಒಳಗೆ ಇರ್ಬೋದು. ಅವ್ರ ಸಲುವಾಗಿ ನಾವು ವಿಧಾನಸಭೆ ಹೋಗಿ ಕೆಲಸ ಮಾಡ್ತೀವಿ. ರಾಜ್ಯ ಸಮಿತಿಯಿಂದ ನಮ್ಮ ಅಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರ ಸ್ವಾಮಿ ಅನುಪಸ್ಥಿತಿಯಲ್ಲಿ ಅವರು ಇವತ್ತು ಬರಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ಅಧ್ಯಕ್ಷರು ಒಂದು ಬೆಂಗಳೂರಲ್ಲಿ ಕೆಲಸ ಇರೋದ್ರಿಂದ ಲೇಟ್ ಆಗ್ತೈತಿ, ಬರ್ತೀನಿ ಎಷ್ಟೊತ್ತನ ಆಗಲಿ, ನಾನು ಬಂದು ಎಲ್ಲರೂ ಮೀಟ್ ಆಗ್ತೀನಿ, ಒಂದು ಸ್ವಲ್ಪ ಸಮಯ ಆಗುತ್ತೆ ಅಂತಂದೇಳಿ ನಮಗೆ ಕೇಳ್ಕೊಂಡ್ರು. ಹಂಗಾಗಿ ರಾಜ್ಯ ಘಟಕದಿಂದ ರಾಜ್ಯ ಕಮಿಟಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾ ಕಮಿಟಿಯನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಲಿಕ್ಕೆ ನಮ್ಮ ರಾಜ್ಯ ಕಮಿಟಿಯವರಾದಂಥ ಕಾರ್ಯಾಧ್ಯಕ್ಷರಾದಂಥ ಟಿಎಚ್ಎಂ ರಾಜ್ಕುಮಾರ್ ಸಾರು, ಆಗ ರಾಜ್ಯ ಕಾರ್ಯದರ್ಶಿಯಾದಂಥ ನಮ್ಮ ಮನೋಜ್ ಕುಮಾರು, ರಾಜ್ಯ ಸಂಚಾಲಕರಾದಂಥ ನಮ್ಮ ಮೀನಾ ಮೇಡಮ್ ಅವರು, ಈ ಹಿಂದೆ ದಾವಣಗೆರೆ ಶಿವಮೊಗ್ಗ ಉಸ್ತುವಾರಿ ಇದ್ದರು ನಮ್ಮ ರಾಘವೇಂದ್ರ ಅವ್ರನ್ನ ನಾವು ರಾಜ್ಯ ಕಮಿಟಿ ತಗೊಂಡಿವಿ, ಅವ್ರನ್ನ ಸಂಚಾಲಕರನ್ನಾಗಿ. ಅವರು ಜಾಗಕ್ಕೆ ಧರ್ಮನಾಯಕರನ್ನ ನಾವು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿಯನ್ನಾಗಿ ಘೋಷಿಸಿದ್ವಿ. ಅವರ ಕಾರ್ಯವೈಖರಿ ಇದನ್ನು ಮಾಡಿ ನಮ್ಮ ಪ್ರಭು ಅವರನ್ನ ಈ ಹಿಂದೆ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಿದ್ದರು. ಅವರು ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಬಾರ್ದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಸಂಘಟನೆ ಮಾಡಿ ನಮ್ಮ ಸಂಘಟನೆಯನ್ನು ಬಲಪಡಿಸ್ಬೇಕಂತಂದೇಳಿ ಅವರಿಗೆ ನಾವು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ಬೇಕಂತಂದೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ನೀವು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ಆ ವ್ಯಕ್ತಿನ ನಾವು ಇಲ್ಲಿ ಶಿವಮೊಗ್ಗ ಕಮಿಟಿ ಒಳಗೆ ಇಟ್ಕೊಂತಿದ್ವಿ, ಯಾಕೆ ನೀವು ಮೇಲೆ ಅಲ್ಲಿಗೆ ಹೋಯ್ತೀರಿ, ನಮಗೆ ತೊಂದರೆ ಆಗುವುದು ಅಂತ ನೀವು ಕೇಳ್ಬೋದು. ಈಗ ಅವರು ಒಂದು ಜಿಲ್ಲೆಗೆ ಮಾತ್ರ ಇರಬಾರ್ದು ಅಂತ ಹೇಳಿ ನಮ್ಮ ಒಂದು ಉದ್ದೇಶ. ಈಗ ಬೇರೆ ಬೇರೆ ಜಿಲ್ಲೆಗೂ ಅವರ ಕೊಡುಗೆಗಳು ಬೇಕು. ಅವರು ಇನ್ನೂ ಹೆಚ್ಚಿನ ಕಾರ್ಯವೈಖರಿಗಳನ್ನ ನಾವು ಅವ್ರನ್ನ ಗುರುತಿಸಿ ಅವರ ಚಲನವಲನವನ್ನು ನಾವು ಗಮನಕ್ಕೆ ತಗೊಂಡ್ರೆ ಅವ್ರು ಮುಂದೆ ರಾಜ್ಯ ಸಮಿತಿಗೆ ಬರ್ಬೋದು. ಅಂದ್ರೆ ಅವರು ನಿಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಸ್ವಲ್ಪ ಬೆಳೀತಾ ಇದ್ದಾರೆ, ನಿಮ್ಮ ಎಲ್ಲರ ಸಹಕಾರದಿಂದ ಅವ್ರನ್ನ ಬಿಟ್ಕೊಡ್ಬೇಕಂತಂದೇಳಿ ನಾವು ರಾಜ್ಯ ಸಮಿತಿ ಪರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಹೀಗೆ ಕಾರ್ಯಾಧ್ಯಕ್ಷರೇ, ಶಿವಮೊಗ್ಗ ಮತ್ತು ಚಿತ್ರದುರ್ಗ ಉಸ್ತುವಾರಿಯನ್ನಾಗಿ ನಮ್ಮ ಶಿವಮೊಗ್ಗ ಚಿತ್ರದುರ್ಗ ಜಿಲ್ಲೆಯನ್ನ ಎಚ್ಎನ್ ಪ್ರಭು ಅವ್ರನ್ನ ನೇಮಕ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿ ಪ್ರಭಾರಿಯಾಗಿ ದಾವಣಗೆರೆ ಜಿಲ್ಲಾ ಸಹ ಅವರು ನೋಡ್ಕೋಬೇಕಂತಂದೇಳಿ ನಮ್ಮ ರಾಜ್ಯ ಸಮಿತಿ ಪರವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಅವರ ಆದೇಶದ ಪ್ರತಿಯನ್ನ ನಮ್ಮ ಕಾರ್ಯ